टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಟ್ಟಿರೋಂಥ ಸೇತುವೆ ಇದು ಒಂದು ಸ್ಥಳೀಯರ ಒಂದು 60-65 ವರ್ಷದ ಒಂದು ಸಂಕಷ್ಟಕ್ಕೆ ಒಂದು ಕೊನೆಗಾಣ್ತಾ ಇದೆ, ಓಪನಿಂಗ್ ಆಗ್ತಾ ಇದೆ ಇದರದ್ದು. ಇಲ್ಲಿ ನಮಗೆ ಇದ್ರ ನೋವು, ನಾವು ನಮ್ಮ ತಂದೆಯವರು ನಮ್ಮ ಅಜ್ಜಂದರು ಪಟ್ಟಿರೋ ಕಷ್ಟ ಇವಾಗ ಅದಕ್ಕೊಂದು ಕೊನೆ ಕಾಣ್ತಾ ಇದೆ. ಅದಕ್ಕೆ ಒಂಥರ ಎಲ್ಲ ಊರವ್ರು ನೋಡಿದ್ರೆ, ಇಲ್ಲಿ ಹಿಂದ್ಗಡೆ ನೋಡಿದ್ರೆ ಎಲ್ಲರೂ ನಮ್ಮ ಊರಿನವರು ಸ್ಥಳೀಯರಿದ್ದೀವಿ. ಒಂದು ಸಂಭ್ರಮ ಎಲ್ಲರಿಗೂ. ಎಲ್ಲರೂ ಇಡೀ 2.25 ಕಿಲೋಮೀಟರ್ ಸೇತುವೆಗೆ ಎಲ್ಲರೂ ಮಾವಿನ ಚಂಡೆ ತಂದು ತೋರಣ ಕಟ್ಟಿ, ಪ್ರತಿಯೊಬ್ಬರು ಯಾರು ಪಕ್ಷ ಭೇದ ಮರೆತು ಎಲ್ಲರೂ ಸಹಕಾರ ನೀಡಿ ಎಲ್ಲರಿಗೂ ಒಂದು ಕಣ್ಣಲ್ಲಿ ಎಲ್ಲರ ಕಣ್ಣಲ್ಲೂ ಒಂದು ಸಂಭ್ರಮ ಕಾಣಿಸ್ತಾ ಇದೆ. ಇದಕ್ಕಿಂತ ಖುಷಿ ನಮಗಿಂತ ನಮ್ಮ ಮೇಲಿನ ತಲೆಮಾರಿನವ್ರಿಗೆ ಎಷ್ಟು ಖುಷಿಯಾಗಿದೆ ಅಂದರೆ ಅದು ಹೇಳೋಕ್ಕೆ ಆಗಲ್ಲ. ಅದು ಒಂದು ಹಬ್ಬದ ವಾತಾವರಣ ಎಲ್ಲ ನಮ್ಮ ಸ್ಥಳೀಯರಿಗೆ. ನನ್ನ ಹತ್ರ ಪದಗಳೇ ಹೊರಡ್ತಾ ಇಲ್ಲ, ಅಂದರೆ ಅಷ್ಟು ಎಮೋಷನ್ ಆಗ್ತಾಯಿದೆ. ಯಾಕಂದರೆ ನಮಗೆ ಗೊತ್ತು, ನಾವು ಹುಟ್ಟಿದಾಗಿಂದ 38-40 ವರ್ಷದಿಂದ ನೋಡ್ತಾ ಇದ್ದೀವಿ. ನಮ್ಮ ಹಿರೀಕರು, ನಮ್ಮ ತಂದೆಯವರು, ನಮ್ಮ ಅಜ್ಜಂದರು ನೋಡಿದ್ದಾರೆ, ಆ ಕಷ್ಟ ಇದೆ. ಸೊ ಹಾಗಾಗಿ ಒಂದು ಇಚ್ಛಾಶಕ್ತಿ ಬೇಕು ಇದಕ್ಕೆ. ನಮ್ಮ ಗೌರವಾನ್ವಿತ ಯಡಿಯೂರಪ್ಪನವರು, ಗಡ್ಕರಿಯವರು, ನಮ್ಮ ಸ್ಥಳೀಯ ಮುಖಂಡರಾದ ನಮ್ಮ ಪ್ರಸನ್ನಣ್ಣ ಕೆರೆಕೈ, ಇಂಥವರ ಒಂದು ಇಚ್ಛಾಶಕ್ತಿಯಿಂದ ಫಾಲೋ ಅಪ್ ಮಾಡಿ ಒಂದು ನನಗೆ ಹೇಳಲಿಕ್ಕೆ ಪದಗಳು ಸಿಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಒಂಥರ ಕಣ್ಣಲ್ಲಿ ನೀರು ಬಂದು ನನಗೆ ನನಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಸಂತೋಷದ ವಿಚಾರ. ಇನ್ನು ಮೇಲೆ ನಮಗೆ ಈ ಬವಣೆ ತಪ್ತಾ ಇದೆ. ಇಲ್ಲಿ ಕೆಳಗಡೆ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮದು ಕೆಳಗಡೆ ಎಷ್ಟು ಬವಣೆ ಇತ್ತು, ಈಗ ಮೇಲ್ಗಡೆ ಎಷ್ಟು ಖುಷಿ ಇದೆ ಅಂತ ನೋಡಿದ್ರೆ ಎಲ್ಲರಿಗೂ ಇಲ್ಲಿ ನೋಡಿದ್ರೆ ಹಬ್ಬದ ವಾತಾವರಣ ಸರ್. ಇನ್ನೇನು ನನ್ನ ಹತ್ರ ಇನ್ನೇನು ಹೇಳಲಿಕ್ಕೆ ಪದಗಳೇ ಇಲ್ಲ. ತುಂಬ ಖುಷಿ. ನನ್ನ ಹೆಸರು ಸಂತೋಷ್ ಅರ್ಬಳ್ಳಿ ಅಂತ. ಇದು ಅಂಬಾರಗೋಡ್ಲು ಮತ್ತು ಕಳಸವಳ್ಳಿ ಕರೂರು ಹೋಬಳಿಯ ಅತ್ಯಂತ ಪ್ರಮುಖ ಘಟ್ಟ ಇದು. ಈಗ ಈ ಸೇತುವೆ ಆಗದೇ ಇದ್ದರೆ ಏನಾಗ್ತಿತ್ತು ಅಂದರೆ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಅಥವಾ ನಾವು ಸಾಗರ ಎಲ್ಲ ಕಡೆಗೆ ಹೋಗಲಿಕ್ಕೂ ಭಾರಿ ತೊಂದರೆ ಆಗ್ತಾಯಿತ್ತು. ಈ ಸೇತುವೆಯಿಂದ ನಮಗೆ ಭಾರಿ ಸಂತೋಷ ಆಗ್ತಾಯಿದೆ ಈಗ. ಹಾಗಾಗಿ ನಾವು ಇಂಥ ಮಳೆಯಲ್ಲೂ ಖುಷಿಯಾಗಿ ಬಂದು ತೊಳಿಲು ತೋರಣಗಳಿಂದ ಶೃಂಗರಿಸಿ ರೆಡಿ ಮಾಡ್ತಾಯಿದ್ದೀವಿ. ಆಮೇಲೆ ಈ 75 ವರ್ಷಗಳ ಇತಿಹಾಸದಲ್ಲಿ ಈ ಲಾಂಚ್ ಮೇಲೆ ದಾಟಿ ಅದು ನಾವು ಪ್ರತಿ ಬೆಳೆಯನ್ನು ಸಾಗರಕ್ಕೆ ತಗೊಂಡೋಗಿ ಮಾರಾಟ ಮಾಡಬೇಕಾಗಿತ್ತು. ಈಗ ಏನಾಗಿದೆ ಅಂದರೆ ನಮಗೆ ಈ ಬ್ರಿಡ್ಜ್ ಆಗಿದ್ದರಿಂದ ಸೇತುವೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಭಾಳ ಸಂತೋಷ ಆಗ್ತಾಯಿದೆ. ಈಗ ನಾವು ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಅಥವಾ ಬೇರೆ ನಾವು ನಮ್ಮ ಬೆಳೆಗಳನ್ನು ತಗೊಂಡೋಗಿ ಮಾರಾಟ ಮಾಡಲಿಕ್ಕೆ ಎಲ್ಲದಕ್ಕೂ ಲಾಂಚನ್ನೇ ಅವಲಂಬಿಸಬೇಕಾಗಿತ್ತು. ಇನ್ನು ಲಾಂಚಿನಲ್ಲಿ ಟೂರಿಸ್ಟ್ನವರು ಗಲಾಟೆ, ಹೊಡೆದಾಟ ದಿನನಿತ್ಯ ನಾವು ಈ ಕರೂರು ಹೋಬಳಿಯ ಕರೂರು ಬಾರಂಗಿ ಹೋಬಳಿಯ ಎಲ್ಲ ಜನರು ಹೊಡೆದಾಟ ಮಾಡಿಕೊಂಡೇ ಹೋಗಬೇಕಾಗಿತ್ತು. ಇದು ಯಡಿಯೂರಪ್ಪನವರ ಕನಸಾಗಿ ನನಸಾಗ್ತಾ ಇದೆ. ಹಾಗೂ ಕೆರೆಕೈ ಪ್ರಸನ್ನ ಮತ್ತು ಚೆದ್ರೊಳ್ಳಿ ಪರಮೇಶ್ವರಯ್ಯ ಮುಂತಾದ ನಮ್ಮಂಥವ್ರು ಎಲ್ಲರೂ ಹೋರಾಟ ಮಾಡಿ ಹಕ್ಕೊತ್ತಾಯವನ್ನು ಮಾಡಿ ಅದರಿಂದ ಸರ್ಕಾರಕ್ಕೆ ಒತ್ತಡವನ್ನು ಹೇರಿ ಈಗ ಕೇಂದ್ರ ಸರ್ಕಾರದಿಂದ ನಮ್ಮ ಪ್ರಯತ್ನದಿಂದ ನಿತಿನ್ ಗಡ್ಕರಿ ಅವರು ನಮಗೆ ಈ ಕಳಸವಳ್ಳಿ ಮತ್ತು ಅಂಬಾರಗೋಡ್ಲು ಸೇತುವೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಇನ್ನು ನಮಗೆ ಸಾಗರಕ್ಕೆ ಆಸ್ಪತ್ರೆಗಾಗಲಿ ಪ್ರತಿಯೊಂದು ಎಮರ್ಜೆನ್ಸಿ ಇದ್ದಾಗಲೆಲ್ಲ ನಾವು ತುರ್ತು ಕಾರ್ಯಕ್ರಮಕ್ಕೆ ಹೋಗಿ ಬರುವುದಕ್ಕೆ ಈ ಕರೂರು ಹೋಬಳಿಯ ಎಲ್ಲ ನಾಗರಿಕರ ಪರವಾಗಿ, ಬಾರಂಗಿ ಹೋಬಳಿ ಕರೂರು ಹೋಬಳಿಯ ಎಲ್ಲರ ಪರವಾಗಿಯೂ ಕೇಂದ್ರ ಸರ್ಕಾರಕ್ಕೆ ನಾವು ಧನ್ಯವಾದವನ್ನು ಕೋಟಿ ಧನ್ಯವಾದವನ್ನು ತಿಳಿಸ್ತೇವೆ. ಇದು ಕಳಸವಳ್ಳಿ ಮತ್ತು ಅಂಬಾರಗೋಡ್ಲು ಸೇತುವೆ. ಇದು ನಮ್ಮ ಆ ಕಡೆ ನಾವು ಒಂದು 20,000-25,000 ಜನ ಇದ್ದೀವಿ. ರಾತ್ರಿ 6 ಗಂಟೆ ಆಯಿತು ಅಂದರೆ ನಮಗೆ ಆ ಕಡೆ ದ್ವೀಪದಲ್ಲಿ ಕುತ್ಕೊಳ್ಳೋದು. ಹೊರಗಡೆಯವರು ನಮ್ಮನ್ನು ಬೇರೆ ಕುಟುಂಬ ಅಂತ ಒಂದು ಹೊಳೆ ಆ ಕಡೆಯವರು ಅಂತ ಒಂದು ಕೀಳ್ಮಟ್ಟದಲ್ಲಿ ಕಾಣ್ತಾಯಿದ್ರು.
ನಾವು ಇಲ್ಲಿ 17 ವರ್ಷದಿಂದ ನಾವು ವೆಹಿಕಲಲ್ಲಿ ಓಡಾಡ್ತಿದ್ದೆ. ಕಾಯಿಲೆ ಆದವರು ಎಷ್ಟೋ ದಿನ ಕರ್ಕೊಬಂದು ಲೋಂಚಲ್ಲಿ ಆ ಕಡೆ ಉಳ್ಕೊಂಡು ಅಲ್ಲೇ ಹೋಗಿವಿ. ನಮ್ಮ ಗಾಡೀಲಿ ಗರ್ಭಿಣಿ ಆದವರು ಇದ್ದಾರೆ. ಹೆರಿಗೆ ಆಗಬೇಕಾದ್ರೆ ಅವರು ನಮ್ಮ ಗಾಡೀಲಿ ಹೋಗ್ಬೇಕಾದ್ರೆ ಲೋಂಚ್ ಇಲ್ಲ ಅಂತೇಳಿ ಇಲ್ಲಿ ಗಾಡೀಲಿ ಬಂದು ಇಲ್ಲೇ ಡಿಲಿವರಿ ಆದ ಕೇಸ್ಗಳು ನಮ್ಮಲ್ಲಿದ್ದಾವೆ. ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ ಲೋಂಚ್ ಇಲ್ಲದೆ. ಎಷ್ಟೋ ವಾಪಸ್ಸಾಗಿ ಇಲ್ಲಿ ಮಲಗಿದ್ದೀವಿ. ಮತ್ತು ನಮಗೆ ಲೋಂಚಿನ ವ್ಯವಸ್ಥೆ ಇದ್ದರೂ ಟೂರಿಸ್ಟ್ ಜಾಸ್ತಿ ಆದ್ದರಿಂದ ಭಾಳ ಅನಾನುಕೂಲ ಹೆಚ್ಚಾಗಿತ್ತು. ಯಾಕೆಂದರೆ ಹೋಗಲಿಕ್ಕೆ ಆಗ್ತಿತ್ತಿರಲ್ಲ. ನಮ್ಗೆ ಅಲ್ಲಿ ಕೋರ್ಟ್ ಇದ್ದರೆ ನಮಗೆ 5 ಗಂಟೆ ಕೋರ್ಟ್ ಇರೋದು, ಇಲ್ಲಿ 5 ಗಂಟೆ ಕೋರ್ಟ್ ಮುಗಿದ ಮೇಲೆ ಇಲ್ಲಿ ಬರೋಕ್ಕಾಗ್ತಿತ್ತಿರಲ್ಲ. ಎಷ್ಟೋ ದಾರಿ ಮೇಲೆ ಹೀಗೆಲ್ಲ ಉಳಿದು ನಮಗೆ ಈಗ ಈ ಸೇತುವೆ ಆದ್ದರಿಂದ ಭಾಳ ತುಂಬ ಖುಷಿಯಾಗಿದೆ. ಇದು ಲೋಕಾರ್ಪಣೆ ಆಗೋದು ನಮಗೆ ಎಷ್ಟು ಹೇಳಿದಷ್ಟು ಖುಷಿ ಇದೆ. ಅವ್ರಿಗೆ ಮಾಡಿಕೊಟ್ಟವ್ರಿಗೆ ನಾವು ಎಷ್ಟು ಇದು ಮಾಡಿದ್ರೂ ನಮಗೆ ಸಾಕಾಗ್ತಾ ಇಲ್ಲ. ಆದರೆ ಈ ಸೇತುವೆ ನಮಗೆ ಈ ಕಡೆ 25,000 ಜನರಿಗೆ, ಶಾಲೆ ಮಕ್ಕಳಿಗೆ, ಓದೋರಿಗೆ ಮತ್ತು ರೈತರಿಗೆ ಎಲ್ಲರಿಗೂ ಅನುಕೂಲ ಆಗಿ ಇದೆ. ಇದು ನಮಗೆ ಭಾಳ ಒಳ್ಳೆಯ ಕೆಲಸ ಆಗಿದೆ.